ಮನೆಗಳು ನಿರ್ಮಾಣವಾಗಿದೆ. ಎಷ್ಟೋ ಜನರಿಗೆ, ಎಷ್ಟೋ ಬಡವರಿಗೆ ನಮಗಂತೂ ಸೂರಿದ್ದರೆ ಎಷ್ಟು ಚೆನ್ನ. ಅದಕ್ಕೆ ಈಗಾಗಲೇ ಇದ್ದಂತಹ ಯೋಜನೆಯಲ್ಲಿ ಕೊಂಚ ಅಡೆತಡೆಗಳಿತ್ತು. ಇದೀಗ ಟೇಪ್ ಕಟ್ ಮಾಡುವ ಮೂಲಕ ಈ ಒಂದು ಯೋಜನೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಚಾಲನೆ ಕೊಟ್ಟಾಯ್ತು, ಬರ್ಲಿ ಒಂದು ಜೋರಾದ ಚಪ್ಪಾಳೆ. ವೇದಿಕೆಯ ಮೂಲಕನೇ ನೀವು ಇಲ್ಲಿ ಕೂತ್ಕೊಂಡೇನೆ ಈ ಚಾಲನೆ ಮಾಡಿದಂತಹ ಸಂದರ್ಭ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಗೆಯೇ ಎಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್, ಬಿಜೆಡ್ ಜಮೀರ್ ಅಹಮದ್ ಸರ್, ಹೀಗೆಯೇ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಟೇಪ್ ಕಟ್ ಮಾಡುವ ಮೂಲಕ ಈ ಮನೆಗಳ ಉದ್ಘಾಟನೆ, ಈ ಮನೆಗಳ ಹಸ್ತಾಂತರವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದರ ನಂತರ ನೇರವಾಗಿ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ. ಇಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಲೋಕಾರ್ಪಣೆಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರತಿಯೊಬ್ಬರಿಗೂ ಸೂರಿರಬೇಕು ಅನ್ನೋದು ಸರ್ಕಾರ ಕೊಳಗೇರಿ ನಿವಾಸಿಗಳ ಫಲಾನುಭವಿ ವಂತಿಕೆಯನ್ನ ಭರಿಸೋದಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಸೌಲಭ್ಯಕ್ಕಾಗಿ 6,170 ಕೋಟಿಗಳಿಗೆ ಅನುಮೋದನೆ ನೀಡಿತು. ಇದು ಕೇವಲ ಸಾವಿರ ಅಲ್ಲ, ಕೋಟಿ. 6,170 ಕೋಟಿ ರೂಪಾಯಿ ಪ್ರಥಮ ಹಂತದಲ್ಲಿ 1,136 ಕೋಟಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಇವತ್ತು ಬಹುಶಃ ನಮ್ಮ ರಾಜ್ಯ ಅಥವಾ ಇವತ್ತಿನ ಈ ರಾಜ್ಯ ಸರ್ಕಾರ ಹೆಮ್ಮೆ ಪಡುವಂತಹ ದಿನ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಇದೀಗ 42,345 ಮನೆಗಳನ್ನ ಮೂಲಭೂತ ಸೌಲಭ್ಯಗಳೊಂದಿಗೆ, ಕೇವಲ ಮನೆ ಕಟ್ಟೋದು ಕೊಡೋದಲ್ಲ, ಅದಕ್ಕೆ ಬೇಕಾದಂತಹ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ.